ಈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದ ಒಂದು ವಿದ್ಯಾರ್ಥಿನಿಯರು ಎಲ್ಲ ಒಂದು ಶಾಲಾ ವಿದ್ಯಾರ್ಥಿಗಳಿಂದ ಆಗಿರ್ಬೋದು, ವಿದ್ಯಾರ್ಥಿನಿಯರಿಂದ ಈ ಒಂದು ಕಾಲೇಜು ತನಕನಾಗಿರ್ಬೋದು, ಈ ಥರ ಒಂದು ಯಾವುದೇ ಶಿಕ್ಷಣ ಮಾಡ್ತಿರೋ ಕೂಡ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಅಂತಕ್ಕಂಥದ್ದನ್ನು ಅಪ್ಲೈ ಮಾಡಿರ್ತಾರೆ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯದ್ದು ಸ್ಟೇಟ್ ಗೌರ್ಮೆಂಟ್ನ ಒಂದು ಸ್ಕಾಲರ್ಶಿಪ್ ಅಂತಕ್ಕಂಥ ಹೇಳಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ವೆಬ್ಸೈಟ್ನಲ್ಲಿ ಹಲವಾರು ಬದಲಾವಣೆಗಳನ್ನು ಇದೀಗ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಹೊಸ ಒಂದು ವೆಬ್ಸೈಟ್ನಲ್ಲಿ ಇರ್ತಕ್ಕಂಥ ಒಂದು ವೈಶಿಷ್ಟ್ಯತೆಗಳ ಬಗ್ಗೆ ಹೆಚ್ಚುವರಿ ಮಾಹಿತಿ ನೀವು ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋ ನೋಡಿದ ನಂತರ ಅವರಿಗೆ ಶೇರ್ ಮಾಡಿ ಕೂಡ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಈ ವಿಡಿಯೋ ನೋಡಿದ ನಂತರ ಅಲ್ಲಿ ಕೂಡ ಭೇಟಿ ಕೊಡೋದ್ರ ಮುಖಾಂತರ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ದಿನನಿತ್ಯ ಅಪ್ಡೇಟ್ ಆಗ್ತಿರುತ್ತೆ, ವೀಕ್ಷಣೆ ಕೂಡ ಮಾಡ್ತಿರಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಜಾಯ್ನ್ ಆಗ್ಬೋದಾಗಿರುತ್ತೆ, ಫ್ರೀ ಕೂಡ ಆಗಿರುತ್ತೆ. ಕ್ವಿಕ್ ಇನ್ಫಾರ್ಮೇಷನ್ ಅನ್ನು ಪಡ್ಕೊಳ್ಳೋದಕ್ಕಾಗಿ ಜಾಯ್ನ್ ಕೂಡ ಆಗಿ ಅಂತ ಕೂಡ ತಿಳಿಸ್ತಾ ಒಂದಾಗಿ ಈಗ ಮಾಹಿತಿನ ತಿಳ್ಕೊಂಡು ಬರೋಣ. ಇದೀಗ ನೀವು ನೋಡ್ತಾ ಇರುವಂಥದ್ದು ಕರ್ನಾಟಕ ಗೌರ್ಮೆಂಟ್ ಅವರ ಒಂದು ಅಫಿಷಿಯಲ್ ಒಂದು SSP ಆದಂಥ ಒಂದು ಪೋರ್ಟಲ್ ಆಗಿರುವಂಥದ್ದಾಗಿರುತ್ತೆ. ಹಿಂದಿ ಇದ್ದಂಥ ಪೋರ್ಟಲ್ ಯಾವ ಥರ ಇತ್ತು ಅಂತ ನೀವು ನೋಡಿದ್ರಿ. ಸೊ ಇದೀಗ ಒಂದು ಅಪ್ಡೇಟ್ ಆಗಿರುವಂಥ ಪೋರ್ಟಲ್ ಈ ರೀತಿಯಾಗಿ ಕಂಡು ಬರ್ತಿದ್ದು, ಇದರಲ್ಲಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಕಾಲಮ್ಗಳನ್ನೇ ಕೊಟ್ಬಿಟ್ಟು ನಂತರದಲ್ಲಿ ಲಾಗಿನ್ ಆಗೋದಕ್ಕೆ ಸಂಬಂಧಪಟ್ಟಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಈಸಿ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಮೆಟ್ರಿಕ್ ಪೂರ್ವದಲ್ಲಿ ಮೊದಲನೇದಾಗಿ ಕ್ಲಿಕ್ ಮಾಡಿ ತೋರಿಸ್ತೆ, ನಂತರದಲ್ಲಿ ಮೆಟ್ರಿಕ್ ನಂತರದಲ್ಲಿ ನೋಡೋಣ. ಸೊ ಲ್ಯಾಂಗ್ವೇಜನ್ನು ಕೂಡ ಕೊಟ್ಟಿದ್ದಾರೆ, ಕನ್ನಡ ಅಥವಾ ಇಂಗ್ಲೀಷ್ ನೀವು ಸೆಲೆಕ್ಟ್ ಮಾಡ್ಕೋಬೋದಿರುತ್ತೆ, ಕನ್ನಡನೇ ಇರಲಿ ನಮಗೆ. ನಂತರದಲ್ಲಿ ಈಗ ಒಂದೊಂದಾಗಿ ಹಂಗೆ ಸ್ಕ್ರಾಲ್ ಮಾಡ್ತಾ ನೋಡ್ತೀರಾ ಅಂತಂದ್ರೆ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಪ್ರಮುಖವಾಗಿ ಇಲ್ಲಿ ನೋಡಬೇಕಾಗಿರುತ್ತೆ ಮೇನಾಗಿ ಎಲಿಜಿಬಿಲಿಟಿ ಅಂತ ಏನು ಕೊಟ್ಟಿದ್ದಾರಲ್ಲ, ಸೊ ಯಾವ ಒಂದು ಸ್ಕಾಲರ್ಶಿಪ್ಗಳು ಎಲಿಜಿಬಲ್ ಇದ್ದಾರೆ ಅಥವಾ ಏನು ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನೋಡ್ಕೋಬೋದಿರುತ್ತೆ. ಆ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಯಾವ್ಯಾವ ಒಂದು ಸ್ಕಾಲರ್ಶಿಪ್ಗಳನ್ನು ಇಲ್ಲಿ ಬಿಡುಗಡೆ ಮಾಡಿರ್ತಾರೆ, ಏನು ಎತ್ತ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಇದ್ರ ಮೇಲೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಅದನ್ನು ನೋಡ್ಕೋಬೋದಾಗಿರುತ್ತೆ. ಮತ್ತು ಅದಕ್ಕೆ ಗೈಡ್ಲೈನ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಓಪನ್ ಆಗ್ತಿಲ್ಲ ಸದ್ಯಕ್ಕಿದು, ಈಗ ವೆಬ್ಸೈಟ್ ಅಪ್ಡೇಟ್ ಮಾಡ್ತಿರೋದಲ್ಲ ಒಂದು ರೀಸನ್ ಕೂಡ ಇರಬಹುದು. ಸೊ ಇದನ್ನು ಕೂಡ ನೋಡ್ಕೊತಾ ಇರಬಹುದಾಗಿರುತ್ತೆ ಯಾವ ಡಿಪಾರ್ಟ್ಮೆಂಟ್ ಏನು ಅಂತ. ನಂತರದಲ್ಲಿ ಪ್ರಮುಖವಾಗಿ ಅಪ್ಲಿಕೇಶನ್ ಒಂದು ಪ್ರೋಸೆಸ್ ಏನಿರುತ್ತಲ್ಲ, ಅಂದರೆ ಆ ಒಂದು ಪ್ರಕ್ರಿಯೆ ಯಾವ ಥರ ಇದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿರುವಂಥದ್ದು. ಈಗ ನಾನು ಕನ್ನಡದಲ್ಲಿ ಹಾಕೊಂಡು ಶೋ ಮಾಡ್ತೀನಿ, ನಿಮಗೆ ಅದು ಬರುತ್ತೆ ಇವಾಗ ನೋಡ್ಬೋದಾಗಿರುತ್ತೆ ಸ್ಕ್ರೀನ್ ಮುಖಾಂತರ ಕೂಡ ಇಲ್ಲಿ ಗಮನಿಸ್ತಾ ಇದ್ರಲ್ಲ. ಸೊ ಈ ರೀತಿಯಾಗಿ ನಿಮಗೆ ಇಲ್ಲಿ ಎಲ್ಲ ಒಂದು ಕನ್ನಡಮಯನೂ ಕೂಡ ಆಗುತ್ತೆ, ಟ್ರಾನ್ಸ್ಲೇಟ್ ಆನ್ ಮಾಡ್ಕೋಬೋದಾಗಿರುತ್ತೆ. ನೀವು ಅರ್ಜಿಯ ಒಂದು ರಚನೆ ಆಗಿರ್ಬೋದು, ಅಪ್ಲಿಕೇಶನ್ ದಿನಾಂಕ ಆಗಿರ್ಬೋದು, ಪ್ರಮುಖವಾಗಿ ಇವುಗಳಿಗೆ ಸಂಬಂಧಪಟ್ಟಂತೆ ಕೂಡ ನೋಡ್ಕೋಬೋದಾಗಿರುವಂಥದ್ದು. ಯಾವ ಒಂದು ಸ್ಟೇಜಲ್ಲಿ ಇದೆ ನಿಮ್ಮ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಈ ಥರ ಅಗತ್ಯ ದಾಖಲೆಗಳು ಅಂತ ಏನಿದೆಯಲ್ಲ, ಸೊ ಅದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಿರುತ್ತೆ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಈ ಥರ ಅಂತ ನೋಡ್ಕೋಬೋದು. ನಂತರದಲ್ಲಿ ಗಮನಿಸಬಹುದಾಗಿರುತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಯಾವ ಡಿಪಾರ್ಟ್ಮೆಂಟ್ ಯಾವ ಅಭ್ಯರ್ಥಿಗಳಿಗೆ ಯಾವ ದಿನಾಂಕಗಳು ಕೊನೆಯ ದಿನಾಂಕ ಆಗಿದೆ ಇದನ್ನು ಕೂಡ ಇಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನಂತರದಲ್ಲಿ ಇವಾಗ ನಾವು ಬ್ಯಾಕ್ ಬರೋಣ. ಈಗ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನಂತರದಲ್ಲಿ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕ್ಲಿಕ್ ಮಾಡಿ ನಿಮಗೆ ಶೋ ಮಾಡ್ತಾರೆ, ಅದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಪ್ರಮುಖವಾಗಿ ಗಮನಿಸುವಂಥದ್ದರೆ ಸೊ ಇಲ್ಲಿ ಒಂದು ಎಲ್ಲ ಯಾವ್ಯಾವ ಸ್ಕೀಮ್ಗಳಿದಾವೆ ಎಲ್ಲ ಒಂದು ಶೋ ಆಗ್ತಿರುವಂಥದ್ದು ಆರ್ಟಿಕಲ್ಸ್ಗಳು ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದರೆ. ಸೊ ಇಲ್ಲಿ ಸೂಚನಾ ಫಲಕ ವಿದ್ಯಾರ್ಥಿಗಳಿಗಾಗಿ ಅಂತಲೂ ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಕೋಬೋದು. ಇಲ್ಲಿ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಅಂತ ಕೊಟ್ಟಿದ್ದಾರೆ ಮೊದಲ ಕಾಲಮಲ್ಲಿ. ಸೊ ಯಾವ ಒಂದು ದಿನಾಂಕ ಇಲ್ಲಿ ಗಮನಿಸಬಹುದಾಗಿರುತ್ತೆ, ಸ್ಪೆಷಲ್ ಆಗಿ ಒಂದು ಎಷ್ಟು ದಿನ ಬಾಕಿ ಇದೆ ಪ್ರೆಸೆಂಟ್ ಡೇಗೆ ಸಂಬಂಧಪಟ್ಟಂತೆ ಅದು ಕೂಡ ಮಾಹಿತಿ ಬರ್ತಿರುತ್ತೆ. ಮತ್ತು ಇಲ್ಲಿ ನೋಡ್ಕೋಬೋದಿರುತ್ತೆ ಎಷ್ಟನೇ ತಾರೀಕಿಗೆ ಕೊನೆ ದಿನಾಂಕ ಆಗುತ್ತೆ ಆ ಒಂದು ಡಿಪಾರ್ಟ್ಮೆಂಟ್ನ ಒಂದು ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಸಹಾಯವಾಣಿಗಳನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ, ಕೆಲವೊಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದ್ರ ಕೂಡ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೋಬಹುದು. ಪ್ರಮುಖವಾಗಿ ನೋಡುವಂಥದ್ದು ಇಲ್ಲಿ ಇಲಾಖೆ ಯೋಜನೆಗಳು ಅಂತ ಕೊಟ್ಟಿದ್ದಾರೆ, ಇದು ಬೆಸ್ಟ್ ಅಂತ ಹೇಳ್ಬೋದಾಗಿರುವಂಥದ್ದು. ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿಂದ ಯಾವ್ಯಾವ ಅಭ್ಯರ್ಥಿಗಳಿಗೆ ಯಾವೆಲ್ಲ ರೀತಿಯಾದಂಥ ಯೋಜನೆಗಳನ್ನು ಇಟ್ಟಿದ್ದಾರೆ ಅದನ್ನು ನೋಡ್ಕೋಬೋದಾಗಿರುವಂಥದ್ದು. ಆ ಯೋಜನೆಗಳಿಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ ಅಥವಾ ಅದರ ಸೌಲಭ್ಯವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಹೆಲ್ಪ್ ಕೂಡ ಆಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದು. ಹಾಗೆ ಪ್ರಮುಖವಾಗಿ ನೋಡ್ತಾರೆ ಅರ್ಜಿಯ ಒಂದು ಪ್ರಕ್ರಿಯೆ ಇರುತ್ತಲ್ಲ, ಅದನ್ನು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಈಸಿಯಾಗಲಿ ಕೂಡ ಅಂತ ಮಾಹಿತಿನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮಾಹಿತಿಗಳನ್ನು ತಿಳಿಸಿದ್ದಾರೆ. ಮತ್ತು ಅಗತ್ಯ ದಾಖಲೆಗಳು ಅಂತ ಏನಿದೆಯಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದ್ರ ಮುಖಾಂತರದಲ್ಲಿ ಅಗತ್ಯ ಇತರ ಒಂದು ಡಾಕ್ಯುಮೆಂಟ್ಸ್ ಏನು ಬೇಕಿರುತ್ತೆ, ಸೊ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಅಂತ ಇಲ್ಲಿ ಕೂಡ ಮಾಹಿತಿನ ಕೊಟ್ಟಿದ್ದಾರೆ, ಈಸಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.